ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನ ಕೂತಲ್ಲೇ ಕೆಲಸ ಮಾಡ್ತಿರ್ತಾರೆ, ಅಥವಾ ಡ್ರೈವಿಂಗ್ ಮಾಡ್ತಿರ್ತಾರೆ, ಅಥವಾ ಬೇರೆ ಬೇರೆ ಕೆಲಸಗಳು ಅಂದರೆ ನಿಮ್ಮ ಬೆನ್ನಿನ ಭಾಗಕ್ಕೆ ಒತ್ತಡ ಬೀಳುವಂತಹ ಕೆಲಸಗಳು. ಅದರಿಂದ ನಿಮಗೆ ಬೆನ್ನಿನಲ್ಲಿ ಸಮಸ್ಯೆಗಳು ಉಂಟಾಗ್ತಿರುತ್ತೆ. ಯಾವಾಗಲೂ ಬೆನ್ನು ನೋವು, ಸೊಂಟ ನೋವು, ಈ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಏನೇ ಮಾಡಿದ್ರೂ ಹೋಗ್ತಾನೆ ಇರೋದಿಲ್ಲ. ಹಾಗಂತ ಕೆಲಸ ಮಾಡೋದನ್ನ ಬಿಡೋದಕ್ಕಾಗತ್ತಾ? ಇಲ್ಲ. ಅದಕ್ಕೆ ಏನು ಮಾಡಬೇಕು? ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನಂತೂ ಮಾಡಲೇಬೇಕು. ಅದರಿಂದ ನಮ್ಮ ಬ್ಯಾಕ್ ಬೋನಿಗೆ ತುಂಬಾನೇ ಒಳ್ಳೆಯದು. ಅದ್ರ ಜೊತೆಗೆ ಬೆನ್ನಿನ ಭಾಗಕ್ಕೆ ಉಪಯೋಗವಾಗುವಂತಹ ಮೇರುದಂಡ ಮುದ್ರೆಯನ್ನ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ವರ್ಷಗಳಿಂದ ಉಳ್ಕೊಂಡಿರುವಂತಹ ನೋವು ಕೂಡ ನಿವಾರಣೆ ಆಗುತ್ತೆ. ಇದನ್ನ ನೀವು ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೇಗೆ ಈ ಮುದ್ರೆ ಮಾಡೋದು? ಆರಾಮಾಗಿ ಸುಖಾಸನದಲ್ಲಿ, ಪದ್ಮಾಸನದಲ್ಲಿ, ಅಥವಾ ವಜ್ರಾಸನದಲ್ಲಿ, ಅಥವಾ ಸೋಫಾ ಮೇಲೆ, ಬೆಡ್ ಮೇಲೆ ಕೂತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಹೀಗೆ ಎರಡು ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳಿಗೆ ಕಿರುಬೆರಳು ಮತ್ತೆ ಮಧ್ಯದ ಬೆರಳನ್ನ ಟಚ್ ಮಾಡಬೇಕು. ಉಳಿದ ಎರಡು ಬೆರಳು ನೇರವಾಗಿರ್ಬೇಕು. ಇದನ್ನ ಮೇರುದಂಡ ಮುದ್ರೆ ಅಂತ ಹೇಳ್ತಾರೆ. ಈ ಮುದ್ರೆಯಿಂದ ನಮ್ಮ ಬೆನ್ನಿನ ಭಾಗಕ್ಕೆ ತುಂಬಾನೇ ಒಳ್ಳೇದು. ನಿಮ್ಗೆ ಬೆನ್ನು ನೋವು ಬರ್ತಾ ಇದ್ರೆ, ಸೊಂಟ ನೋವು ಬರ್ತಾ ಇದ್ರೆ, ತುಂಬಾ ಜನ ಇಡೀ ದಿನ ಟ್ರಾವೆಲ್ ಮಾಡ್ತಿರ್ತಾರೆ, ಅಥವಾ ಇಡೀ ದಿನ ಬೈಕ್ ಡ್ರೈವ್ ಮಾಡೋದು, ಕಾರ್ ಡ್ರೈವ್ ಮಾಡೋದು ಮಾಡ್ತಿರ್ತಾರೆ. ಅದರಿಂದ ಬೆನ್ನಿನ ಭಾಗ ತುಂಬಾನೇ ಸ್ಟ್ರೈನ್ ಆಗಿರುತ್ತೆ. ಬೆನ್ನಿನ ಒಂದು ಭಾಗಕ್ಕೆ ತುಂಬಾ ಒತ್ತಡ ಬೀಳ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಂಜೆ ಬಂದು ಅಥವಾ ರಾತ್ರಿ ಮಲಗಿದ ತಕ್ಷಣ ತುಂಬಾನೇ ಬೆನ್ನು ನೋವ್ತಾ ಇರುತ್ತೆ, ಹಿಡ್ಕೊಂಡಂಗೆ ಆಗ್ತಿರುತ್ತೆ. ಸೊ ಈ ರೀತಿ ಸಮಸ್ಯೆ ಇಲ್ಲ ಇರುತ್ತೆ. ನೀವೇನೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿರ್ತೀರಾ, ಎಕ್ಸ್ರೇ ಮಾಡಿಸಿರ್ತೀರಾ, ಬಟ್ ಏನು ಸಮಸ್ಯೆ ಇಲ್ಲ ಅಂತ ಕೂಡ ಹೇಳ್ತಿರ್ತಾರೆ. ಆಗ ನೀವು ಈ ಮೇರುದಂಡ ಮುದ್ರೆಯನ್ನ ಅಭ್ಯಾಸ ಮಾಡಿ, ತುಂಬಾ ಒಳ್ಳೆಯದು. ಜೊತೆಗೆ ನನ್ನ ಚಾನಲಲ್ಲಿ ಬೆನ್ನಿನ ಅಂದ್ರೆ ಸೊಂಟ ನೋವು, ಬೆನ್ನಿನ ನೋವಿಗೆ ಎಕ್ಸಸೈಸ್ ಕೂಡ ತಿಳಿಸಿದ್ದೀನಿ. ಅದು ಕೂಡ ತುಂಬಾ ಸರಳವಾಗಿದೆ. ಒಂದು 5 ನಿಮಿಷದಲ್ಲೇ ಮಾಡಿ ಮುಗಿಸ್ಬಹುದು. ಆ ರೀತಿ ನೀವು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡೋದ್ರ ಜೊತೆಗೆ ಈ ಮುದ್ರೆಯನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬೆನ್ನು ನೋವು ನಿವಾರಣೆ ಆಗುತ್ತೆ. ತುಂಬಾ ಬೆನ್ನು ನೋವು ಬರ್ತಾ ಇದೆ ಅಂದ್ರೆ ಇವತ್ತಿಂದನೇ ಇದನ್ನ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಒಳ್ಳೇದು. ಯಾವಾಗ ಮಾಡಬೇಕು? ಊಟ ಆಗಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ಊಟ ಆಗಿ 1 ಅವರ್ ಆದ್ಮೇಲೆ ಕೂಡ ಮಾಡಬಹುದು. ಇಲ್ಲಾಂದ್ರೆ ಊಟಕ್ಕಿಂತ ಮುಂಚೆ, ಬೆಳಗ್ಗೆ ಎದ್ದಿದ ತಕ್ಷಣ, ಸಂಜೆ ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿ, ತುಂಬಾನೇ ಒಳ್ಳೇದು. ಈ ಮುದ್ರೆಯನ್ನ ಮಾಡಿದ ನಂತರ ನೀವು ಪ್ರಾಣ ಮುದ್ರೆ ಅಂದ್ರೆ ಇದನ್ನ 15 ನಿಮಿಷ ಮಾಡಿದ ನಂತರ 5 ನಿಮಿಷ ಪ್ರಾಣ ಮುದ್ರೆಯನ್ನ ಮಾಡಬೇಕು. ಈ ರೀತಿ ದಿನಕ್ಕೆ 2 ಸಲ ಮಾಡಿ, ಒಳ್ಳೆ ಪ್ರಯೋಜನ ಸಿಗುತ್ತೆ. ಬೆನ್ನು ನೋವು ನಿವಾರಣೆ ಆಗುತ್ತೆ. ಮೇರುದಂಡ ಮುದ್ರೆಯನ್ನ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ 20 ನಿಮಿಷ ಆಗುತ್ತೆ, ಸಂಜೆ 20 ನಿಮಿಷ ಆಗುತ್ತೆ. ಈ ರೀತಿ ಪ್ರತಿದಿನ ಅಭ್ಯಾಸ ಮಾಡಿದ್ರೆ ನಿಮ್ಮ ನೋವು ನಿವಾರಣೆ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಾವೇ ತಯಾರಿಸಿರುವಂಥದ್ದು ಸ್ನೇಹಿತರೆ. ಯಾವುದೇ ರಾಸಾಯನಿಕಗಳಿಲ್ಲ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಬಿಳಿ ಕೂದಲು ಕಪ್ಪಾಗಿ ಬುಡದಿಂದನೇ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಮಕ್ಕಳು ಯೂಸ್ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಗೆ ಬಿಳಿ ಕೂದಲು ತುಂಬಾ ಬರ್ತಾ ಇದೆ. ಅದು ಬರಬಾರ್ದು, ಕೂದಲು ಬುಡದಿಂದನೇ ಕಪ್ಪಾಗಬೇಕು ಅಂದರೆ ನಮ್ಮ ಎಣ್ಣೆಯನ್ನು ಬಳಸಿ ತುಂಬಾ ಪ್ರಯೋಜನ ಸಿಗುತ್ತೆ. ಕೂದಲು ಸಿಲ್ಕಿಯಾಗಿ, ಸಾಫ್ಟಾಗಿ ಬೆಳೆಯುತ್ತೆ. ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ. ಉದುರಿರೋ ಕೂದಲು ಕೂಡ ಮತ್ತೆ ಬೆಳೆಯೋದಕ್ಕೆ ನಮ್ಮ ಹೇರ್ ಆಯಿಲ್ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಬಳಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನಿಮಗೂ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ವಾಟ್ಸ್ಯಾಪ್ ಮಾಡಿ, ನಾವು ನಿಮಗೆ ಇದನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ನಾರ್ಮಲಾಗಿ ಹೇರ್ ಆಯಿಲ್ನ ಹೇಗೆ ಬಳಸ್ತೀರಾ ಹಾಗೆ ಬಳಸೋದು.